ಕನ್ನಡ ಚಿತ್ರರಂಗದಲ್ಲಿ ತನ್ನ ನಟನೆಯ ಮೂಲಕವೇ ಜನರ ಮನಗೆದ್ದಿದ್ದ ಬ್ಯೂಟಿ ಈಕೆ. ಹಲವು ಹಿಟ್ ಸಿನಿಮಾಗಳ ಲಿಸ್ಟ್ ಕೂಡ ಈಕೆಯ ಕೆರಿಯರ್ಗೆ ಸೇರಿಕೊಂಡಿದೆ. ಶಿವಣ್ಣ ಜೊತೆ ತವರಿನ ಸಿರಿ, ಅಪ್ಪು ಜೊತೆ ಆಕಾಶ್, ವಿಜಯ್ ರಾಘವೇಂದ್ರ ಜೊತೆ ಹಾರ್ಟ್ ಬೀಟ್ಸ್, ಸುನಿಲ್ ಜೊತೆ ಬಾಬಾ ರೋರಿಸಿಕಾ ಸಿನಿಮಾ ಸೇರಿ ಹಲವು ಸೂಪರ್ ಹಿಟ್ ಚಿತ್ರ ನೀಡಿರುವ ನಟಿ ಮಾರಿಯಾ ಆಶಿತಾ ಸದ್ಯ ಕನ್ನಡ ಚಿತ್ರರಂಗದಿಂದ ದೂರವಾಗಿದ್ದಾರೆ. ಹೀಗೆ ಸ್ಯಾಂಡಲ್ವುಡ್ನಿಂದ ದೂರ ಸರಿದಿರುವ ಈಕೆ ಇದೀಗ ತಮ್ಮ ವೈಯಕ್ತಿಕ ಬದುಕನ್ನು ಬಿಚ್ಚಿಟ್ಟಿದ್ದಾರೆ. ಖಾಸಗಿ ವಾಹಿನಿಗೆ ನೀಡಿದ ಸಂದರ್ಶನವೊಂದರಲ್ಲಿ ತಾವು ವೈವಾಹಿಕ ಜೀವನದಿಂದ ಡಿವೋರ್ಸ್ ಪಡೆದಿರುವುದಾಗಿ ಹೇಳಿಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನು ರೂಲ್ ಮಾಡಿದ್ದ ಟಾಪ್ ನಟಿಯಲ್ಲಿ ಆಶಿತಾ ಕೂಡ ಒಬ್ಬರು. ಮದುವೆ ಬಳಿಕ ವೈಯಕ್ತಿಕ ಜೀವನದ ಕಡೆಗೆ ಹೆಚ್ಚು ಗಮನ ಹರಿಸಿ ಸಿನಿಮಾ ಪ್ರಪಂಚದಿಂದ ಗ್ಯಾಪ್ ತೆಗೆದುಕೊಂಡಿದ್ದರು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಆಶಿತಾ ಎಲ್ಲಿಯೂ ಫ್ಯಾಮಿಲಿ ಫೋಟೋ ಹಂಚಿಕೊಂಡಿಲ್ಲ. ಹೀಗಾಗಿ ಅವರ ಪತಿ ಯಾರು, ವೈವಾಹಿಕ ಬದುಕಲ್ಲಿ ಏನಾಯ್ತು ಎಂದು ನೆಟ್ಟಿಗರು ಕೇಳುವ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ನನಗೆ ಮದುವೆ ಆಗಿದೆ, ಆದರೆ ಅದು ವರ್ಕೌಟ್ ಆಗಲಿಲ್ಲ. ಅಷ್ಟಕ್ಕೂ ನಮ್ಮಿಬ್ಬರದ್ದು ಲವ್ ಮ್ಯಾರೇಜ್ ಆಗಿತ್ತು. ಲೈಫಲ್ಲಿ ನಾವು ಅಂದುಕೊಂಡಂತೆ ಆಗಲ್ಲ. ನಿರೀಕ್ಷೆ ಹೆಚ್ಚಿಗೆ ಇದ್ದಷ್ಟು ದುಃಖ ಆಗುತ್ತೆ. ನಿರೀಕ್ಷೆಗಳು ತುಂಬಾ ನೋವು ಕೊಡುತ್ತದೆ. ನನ್ನ ಜೀವನದಲ್ಲಿ ನಡೆದಿರುವ ಘಟನೆಗಳಿಂದ ನಾನು ಇಂದು ಗಟ್ಟಿಯಾಗಿರುವೆ ಅಂತ ಹೇಳಿಕೊಂಡಿದ್ದಾರೆ. ನಾನು ಮತ್ತು ನನ್ನ ಪತಿ ಇಬ್ಬರು ಮಾತನಾಡಿಕೊಂಡು ಸಪರೇಟ್ ಆಗಿದ್ದೇವೆ. ಕಲಾವಿದರ ಜೀವನ ಅಂದರೆ ತುಂಬಾ ಗ್ಲಾಮರ್ ಅಂದುಕೊಳ್ತಾರೆ. ಲವ್ನಲ್ಲಿದ್ದಾಗ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿದ್ದಾಗ ಜೀವನ ಬೇರೆ. ಮದುವೆಯಾಗಿ ಒಂದು ಸೂರಿನ ಕೆಳಗೆ ಬಂದ ಮೇಲೆ ಬದುಕೇ ಬೇರೆ. ಆಗ ಜೀವನ ಅಷ್ಟು ಸುಲಭ ಅಲ್ಲ ಅನಿಸುತ್ತದೆ ಎಂದಿದ್ದಾರೆ. ತಮ್ಮ ಪತಿ ಜೊತೆಗಿನ ಭಿನ್ನಾಭಿಪ್ರಾಯದ ಬಗ್ಗೆ ಹೇಳಿರುವ ನಟಿ, ಎಷ್ಟೇ ಪ್ರಯತ್ನ ಮಾಡಿದ್ದರೂ ಇಬ್ಬರ ಸಂಬಂಧ ಸರಿ ಹೊಂದಲಿಲ್ಲ. ಹೀಗಾಗಿಯೇ ಸುಮ್ಮನಿದ್ದು ಕಷ್ಟಪಟ್ಟು ಸಹಿಸಿಕೊಂಡು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದು ಸರಿಯಲ್ಲ. ಒಳ್ಳೆಯ ರೀತಿಯಲ್ಲೇ ಸ್ನೇಹಿತರಂತೆ ದೂರ ಆಗಬೇಕು. ಡಿವೋರ್ಸ್ ವೇಳೆ ನಾನು ಮಾನಸಿಕವಾಗಿ ನೋವು ಅನುಭವಿಸಿ ಅದರಿಂದ ಹೊರಬಂದಿದ್ದೇನೆ. ಒಬ್ಬ ವ್ಯಕ್ತಿಯಿಂದ ನನ್ನ ಜೀವನ ಮುಗಿದಿಲ್ಲ. ಏನೇ ಇದ್ದರೂ ಗಟ್ಟಿಯಾಗಿ ಎದುರಿಸಬೇಕು ಅಂತ ನಟಿ ಆಶಿತಾ ಹೇಳಿಕೊಂಡಿದ್ದಾರೆ. ಏನೇ ಇರಲಿ, ಬಣ್ಣದ ಬದುಕಿಗೆ ಅಟ್ರಾಕ್ಷನ್ ಆಗೋರೇ ಜಾಸ್ತಿ. ಕಲರ್ಫುಲ್ ಫಿಲ್ಮ್ ಫೀಲ್ಡ್ ಕಂಡು ಕಲಾವಿದರ ಬದುಕು ಹಾಗೇ ಇರುತ್ತೆ ಅಂದುಕೊಳ್ತಾರೆ. ಆದರೆ ಬಹುತೇಕರ ಬದುಕು ಸಿನಿಮಾದಲ್ಲಿರುವಂತೆಯೇ ಟ್ವಿಸ್ಟ್ ಅಂಡ್ ಟರ್ನ್ ನಿಂದ ಕೂಡಿರುತ್ತದೆ. ಅದಕ್ಕೆ ಬಹುತೇಕ ಕಲಾವಿದರು ಸಾಕ್ಷಿಯಾಗಿದ್ದಾರೆ. ಫಿಲ್ಮ್ನಲ್ಲಿ ಸಕ್ಸಸ್ ಆದವರು ವೈವಾಹಿಕ ಜೀವನದಲ್ಲಿ ಸೋತಿರೋದನ್ನ ನಾವು ನೋಡಿದ್ದೇವೆ. ಇದೀಗ ಚಂದನವನದ ನಟಿ ಆಶಿತಾ ಬಹುದಿನಗಳ ನಂತರ ತಮ್ಮ ಖಾಸಗಿ ಬದುಕನ್ನು ತೆರೆದಿಟ್ಟಿದ್ದಾರೆ. ಡಿವೋರ್ಸ್ ಬಗ್ಗೆ ಹೇಳುತ್ತಲೇ ಛಲದಿಂದ ಬದುಕುವ ಮಾತನಾಡಿದ್ದಾರೆ. ಸುನಿಲ್ ಕುಮಾರ್ ಎನ್, ನ್ಯೂಸ್ ಡೆಸ್ಕ್.